ಶಾಸಕ ಮುನಿರತ್ನ ಅವರಿಗೆ ಎಸೆದಿದ್ದು ಆಸಿಡ್ ಮಾದರಿಯ ದ್ರವ್ಯ. ಮೇಲ್ನೋಟಕ್ಕೆ ಇದು ಆಸಿಡ್ ಮಾದರಿಯ ದ್ರವ್ಯ ಅನ್ನೋದು ಮಾಹಿತಿ ಗೊತ್ತಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಮುನಿರತ್ನ ಅವರಿಗೆ 2 ಗಂಟೆ ನಿಗಾದಲ್ಲಿರುವಂತೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಅವರ ಆರೋಗ್ಯದ ದೃಷ್ಟಿಯಿಂದ ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯೆ ಪಂಕಜ ಅವರಿಂದ ಚಿಕಿತ್ಸೆ ಮುನಿರತ್ನ ಅವರಿಗೆ ಮುಂದುವರೆದಿದೆ. ಅದು ಮೇಲ್ನೋಟಕ್ಕೆ ಮೊಟ್ಟೆ ಅಂತ ಭಾಸವಾದ್ರೂ ಕೂಡ ಅದರಲ್ಲಿ ಇದ್ದಿದ್ದು ಆಸಿಡ್ ಮಾದರಿಯ ದ್ರವ್ಯ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗಾಗಿನೇ ಅವರಿಗೆ ಇಷ್ಟೆಲ್ಲ ಚಿಕಿತ್ಸೆಯನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಮತ್ತು ತೀವ್ರ ನಿಗಾದಲ್ಲಿ ಅವರನ್ನ ಇರಿಸಿಕೊಳ್ಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಮೊಟ್ಟೆ ಎಸೆತ ಒಂದು ಕಡೆ ಆದ್ರೆ ಅದರೊಳಗಡೆ ಸಾಮಾನ್ಯವಾಗಿ ಮೊಟ್ಟೆ ಎಸೆದ್ರೆ ಈ ರೀತಿಯ ಗಂಭೀರ ಸ್ವರೂಪ ಆಗೋದಿಲ್ಲ, ಆರೋಗ್ಯ ಇಷ್ಟೊಂದು ಹದಗೆಡುವುದಿಲ್ಲ. ಆದರೆ ಅದರ ಒಳಗಡೆ ಆಸಿಡ್ ಮಾದರಿಯ ದ್ರವ್ಯವನ್ನ ಹಾಕಿದ್ರು ಅನ್ನೋದೇ ಸದ್ಯದ ಅನುಮಾನ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಮುನಿರತ್ನ ಅವರ ಮೇಲಿನ ಈ ಅಟ್ಯಾಕ್ ಇದೆಯಲ್ಲ, ಇದು ನಾನಾ ರೀತಿಯ ಸ್ವರೂಪಗಳನ್ನ ಪಡ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಇದು ಮೊಟ್ಟೆ ಎಸೆತ ಆಗಿರಲಿಲ್ಲ ಅಥವಾ ಮೊಟ್ಟೆಗೆ ಮಾತ್ರ ಇದು ಸೀಮಿತ ಆಗಿಲ್ಲ, ಆಸಿಡ್ ಅಟ್ಯಾಕ್ ಆಗಿತ್ತು. ಆಸಿಡ್ ಮಾದರಿಯ ದ್ರವ್ಯವನ್ನ ಬಳಸಿ ಈ ರೀತಿಯಾಗಿ ಸಂಚನ್ನ ರೂಪಿಸಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಖುದ್ದು ಮುನಿರತ್ನ ಅವರೇ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತ? ಮಂಜುಶ್ರೀ, ಪ್ರಮುಖವಾಗಿ ಮಾಜಿ ಸಚಿವ ಶಾಸಕ ಮುನಿರತ್ನ ಅವರ ಮೇಲೆ ಅವರ ಕ್ಷೇತ್ರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಮೊಟ್ಟೆಯಿಂದ ಹಲ್ಲೆ ಆಗಿದೆ. ಅದಾದ ನಂತರದಲ್ಲಿ ಮುನಿರತ್ನ ಅವರು ಕೂಡ ಈಗಾಗಲೇ ಅಲ್ಲೇ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕಳೆದ 2 ಗಂಟೆಯಿಂದ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಮೊದಲು ಅವರಿಗೆ ಈಗಾಗಲೇ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಯಿತು. ಅದಾದ ನಂತರ ವೈದ್ಯರ ಸಲಹೆ ಮೇರೆಗೆ 2 ರಿಂದ 3 ಗಂಟೆಗಳ ಕಾಲ ಅವ್ರನ್ನ ಅಬ್ಸರ್ವೇಷನ್ಲಿ ಇಡಬೇಕು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ವೈದ್ಯರು ಕೂಡ ಈಗಾಗಲೇ ಮುನಿರತ್ನ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ಈಗಾಗಲೇ ಆಸಿಡ್ ದ್ರವ್ಯದ ಒಂದು ಮಾದರಿ ಅವರ ತಲೆಗೆ ಮೊಟ್ಟೆ ಮೂಲಕ ಬಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಉನ್ನತ ವೈದ್ಯರ ಒಂದು ಮೂಲದಿಂದ ಲಭ್ಯವಾಗಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ವೈದ್ಯರು ಕೂಡ ನಿಗಾ ಘಟಕಕ್ಕೆ ಇಟ್ಟಿದ್ದಾರೆ. ಯಾಕೆಂದ್ರೆ ಏಕಾಏಕಿ ಮೊಟ್ಟೆಯಿಂದ ರಭಸದಿಂದ ಒಂದು ಏಟು ಬಿದ್ದ ಹಿನ್ನೆಲೆಯಲ್ಲಿ ಅವ್ರಿಗೆ ಈಗಾಗಲೇ ಚಿಕಿತ್ಸೆ ಮುಖ್ಯವಾಗುತ್ತೆ. ಮತ್ತೆ ಏನಾದರೂ ತಲೆಗೆ ಏನಾದ್ರು ಸಾಕಷ್ಟು ಗಾಯವಾಗಿದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ವೈದ್ಯರಾದ ಪಂಕಜ ಅವರ ನೇತೃತ್ವದಲ್ಲಿ ತಂಡ ಅವರನ್ನು ಈಗಾಗಲೇ ನಿಗಾ ಘಟಕದಲ್ಲಿ ನಿಗಾವನ್ನು ವಹಿಸಿದೆ. ಅದರ ಜೊತೆಗೆ ಈಗಾಗಲೇ ನಂದಿನ ಲೇಔಟ್ ಪೊಲೀಸರು ಬಂದು ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ದೂರನ್ನು ದಾಖಲು ಮಾಡಿಕೊಡೋ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದ್ ಕಡೆ ವೈದ್ಯರು ಒಂದ್ ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಸಾಕಷ್ಟು ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ಆ ಒಂದು ಮೊಟ್ಟೆಯನ್ನು ಎಸೆಯುವ ಸಂದರ್ಭದಲ್ಲಿ ಆಸಿಡ್ ದಾಳಿ ಅನ್ನೋ ಪದ ಕೂಡ ಕೇಳಿಸುತ್ತೆ. ಅದಾದ ನಂತರದಲ್ಲಿ ಖುದ್ದು ಮುನಿರತ್ನವರೇ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಇದು ಷಡ್ಯಂತ್ರ, ಆಸಿಡ್ ದಾಳಿ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಡಿ.ಕೆ. ಸುರೇಶ್ ಆಗ್ಬೋದು, ಡಿ.ಕೆ. ಶಿವಕುಮಾರ್ ಆಗ್ಬೋದು, ಮತ್ತೆ ಹನುಮಂತರಾಯಪ್ಪ ಅವರನ್ನು ಕೂಡ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂತ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಬೇರೆ ಬೇರೆ ರೀತಿಯಾದ ಅನುಮಾನಗಳು ಆಯಾಮವನ್ನು ಕೂಡ ಪಡೆದುಕೊಳ್ತಾ ಇದೆ. ಹಾಗಾಗಿ ಪೊಲೀಸರ ತನಿಖೆ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಈಗಾಗಲೇ ಗೃಹ ಸಚಿವರು ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆರೋಪಿಗಳನ್ನ ಈಗಾಗಲೇ ವಶಕ್ಕೆ ಪಡೆಯುವಂತ ಕೆಲಸಗಳಾಗಿದೆ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ನಂದಿನಿ ಲೇಔಟ್ನ ಪೊಲೀಸರು ಈಗಾಗಲೇ ಠಾಣೆಗೆ ಈಗಾಗಲೇ ಆಸ್ಪತ್ರೆಗೆ ಬಂದು ಮುನಿರತ್ನವರ ಮಾಹಿತಿಯನ್ನು ಪಡೆಯಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ವೈದ್ಯರ ಸಲಹೆಯಂತೆ ಈಗಾಗಲೇ ಕಳೆದ 1 ಗಂಟೆಯಿಂದ ಈಗಾಗಲೇ ಮುನಿರತ್ನವರು ನಿಗಾ ಘಟಕದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ವಿಶ್ರಾಂತಿಯ ನಂತರದಲ್ಲಿ ಅವರನ್ನ ಬೇರೆ ಬೇರೆ ರೀತಿಯಾದ ಒಂದಷ್ಟು ತಪಾಸಣೆಗೆ ಒಳಪಡಿಸುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಎಂದೇ ಬೇರೆ ಬೇರೆ ರೀತಿಯ ಆಯಾಮಗಳನ್ನ ಪಡೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಆ ಒಂದು ಮೊಟ್ಟೆಯನ್ನು ಎಸೆಯುವಂತ ಸಂದರ್ಭದಲ್ಲಿ ಆಸಿಡ್ ದಾಳಿ ಅನ್ನೋ ಪದ ಕೂಡ ಕೇಳಿಬರುತ್ತೆ. ಎಲ್ಲ ಆಯಾಮದಲ್ಲೂ ಕೂಡ ಮೊದಲೇ ಈ ಒಂದು ವಿಚಾರಗಳು ಗೊತ್ತಿತ್ತ ಮತ್ತೆ ಪ್ಲಾನ್ಡ್ ಆಗಿತ್ತ ಅನ್ನೋ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮುನಿರತ್ನ ಅವರ ಹೇಳಿಕೆ ಕೂಡ ಪ್ರಮುಖವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆ ಈಗಾಗಲೇ ಇನ್ಸ್ಪೆಕ್ಟರ್ ಕೂಡ ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆಗೆ ಬಂದು ಮುನಿರತ್ನ ಅವರನ್ನ ಮಾಹಿತಿ ಪಡೆಯುವಂತ ಕೆಲಸವನ್ನ ಕೆಲವೇ ಹೊತ್ತಿನಲ್ಲಿ ಮಾಡುವಂತ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಂಡಿರುವಂತದ್ದು. ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುನೀಲ್.